ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್ ಒಂದು ಗೋವಾ ಟ್ರಿಪ್ಪಿಗೆ ಹೋಗಿ ಬರುವ ಆಯಿತಾ. ಫ್ರೆಂಡ್ಸ್ ಎಂತ ಗೊತ್ತುಂಟಾ, ನಾವೊಂದು ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೇವೆ. ಸೊ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಗೋವಾ ಹೋಗಲಿಕ್ಕೆ. ಸೊ ಮಂಗಳೂರಿಂದ ನೈಟ್ ಹೊರಟಿದ್ದು. ಸೊ ನಾನು ಡೈರೆಕ್ಟ್ ಕಾರಲ್ಲಿ ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಹೋಗಿ ಉಂಟಲ್ಲ ಕುಮಟಾದಲ್ಲಿ ಮನೆಯಲ್ಲಿ ಸ್ಟೇ ಆಗಿ ಬೆಳಿಗ್ಗೆ ಗೋವಾಕ್ಕೆ ನಮ್ಮ ಪಯಣ. ಫ್ರೆಂಡ್ಸ್ ನೋಡಿ ಅಂತೆ ನಮ್ಮ ಕುಂದಾಪುರದಿಂದ ಮತ್ತೆ ಹೋಗ ಬನ್ನಿ ಕುಮಟಾ ಕಡೆ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ನೋಡಿ ಅಂತೆ ಎಷ್ಟು ಬೇಗ ಬೆಳಿಗ್ಗೆ ಆಯ್ತಂತ. ಹೌದು ಮಾರ್ರೆ, ಗೋವಾಕ್ಕೆ ಹೋಗಬೇಕಂತ ಉಂಟಲ್ಲ, ನೈಟ್ ನಿದ್ರೆನೇ ಬೆಳಿಲ್ಲ ಹಾಗೆ ಉಂಟಲ್ಲ ಫ್ರೆಂಡ್ಸ್. ಬೆಳಿಗ್ಗೆ 6 ಗಂಟೆಗೆ ಎದ್ದು ಉಂಟಲ್ಲ ನಾವು ಖಾಲಿ ಚಹಾ ಕುಡಿದು ಬೆಳಿಗ್ಗೆ ಗೋವಾ ಕಡೆಗೆ ಹೊರಟಿದ್ದು. ಫ್ರೆಂಡ್ಸ್ ಎಂತ ಗೊತ್ತುಂಟಾ, ನಾನು ತುಂಬ ಸಲ ಗೋವಾಕ್ಕೆ ಹೋಗಿದ್ದೇನೆ ಟ್ರೈನಲ್ಲಿ, ಬಟ್ ಕಾರಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್. ಕಾರಲ್ಲಿ ಹೋಗಬೇಕಾದ್ರೆ ಉಂಟಲ್ಲ ಮಜಾನೇ ಬೇರೆ ಡ್ರೈವ್ ಮಾಡಿಕೊಂಡು. ಫ್ರೆಂಡ್ಸ್ ಈಗ ನಾನು ರೀಚ್ ಆಗ್ತಾ ಇರೋದು ನಮ್ಮ ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಾರಲ್ಲ, ಎಸ್ ಕಾರವಾರ, ಸೀಬರ್ಡ್ ಸಿಟಿ ಕಾರವಾರಕ್ಕೆ ರೀಚ್ ಆಗ್ತಿದ್ದೀನಿ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ಒಂದು ಒಳ್ಳೆ ಟನಲ್ ಉಂಟಾಯ್ತಾ ನೋಡಿ ಹೇಗೆ ಉಂಟಂತ. ಹೊಸ ರೋಡ್ ಮಾಡಿದ್ದಾರೆ ಟನಲಲ್ಲಿ ನೋಡಿ, ಬ್ಯೂಟಿಫುಲ್. ಇದು ಕಾರವಾರ ಸಿಟಿಗೆ ರೀಚ್ ಆಗ್ತದೆ. ನೋಡಿ ಅಂತೆ ನಮಗೆ ಒಂದು ಅರ್ಧ ಕಿಲೋಮೀಟರ್ ಉಂಟಲ್ಲ 2 ಟನಲ್ ಸಿಗ್ತದೆ. ಈ ಟನಲ್ ಪಾಸ್ ಆದ್ರಿಂದ ಉಂಟಲ್ಲ ಫ್ರೆಂಡ್ಸ್ ಡೈರೆಕ್ಟ್ ಕಾರವಾರ ಬೀಚ್ ಹತ್ರ ಬಂದು ಮುಟ್ತೇವೆ ನಾವು. ಫ್ರೆಂಡ್ಸ್ ಹಾಗೆ ನೋಡ್ತಾ ಉಂಟಲ್ವಾ, ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಪ್ಲೀಸ್. ಬನ್ನಿ ಗೋವಾಕ್ಕೆ ಹೋಗುವ. ಫ್ರೆಂಡ್ಸ್ ನೋಡಿ ಫೈನಲಿ ಗೋವಾಕ್ಕೆ ರೀಚ್ ಆಗಿದ್ದಾನೆ ನೋಡಿ ಅಂತೆ. ಫ್ರೆಂಡ್ಸ್ ಇದು ಗೋವಾದ ವೆರಿ ಫೇಮಸ್ ಜುವಾರಿ ಬ್ರಿಡ್ಜ್, ಇದು 6 ಲೇನ್ ಬ್ರಿಡ್ಜ್ ನೋಡಿ ಅಂತೆ ಹೇಗೆ ಉಂಟಂತ. ನೋಡಲಿಕ್ಕೆ ಉಂಟಲ್ಲ ಸೂಪರ್ ಉಂಟಾಯ್ತಾ ನೋಡಿ ಅಂತೆ. ಇದು ಉಂಟಲ್ಲ ಫ್ರೆಂಡ್ಸ್ ವರ್ಣ ಮತ್ತು ಬಂಬೋಲಿ ಮಿಡಲಲ್ಲಿ ಬರ್ತದೆ ನೋಡಿ ಅಂತೆ, ಸೂಪರ್ ಉಂಟಾಯ್ತಾ. ಫ್ರೆಂಡ್ಸ್ ಗೋವಾಕ್ಕೆ ರೀಚ್ ಆಗಿ ಉಂಟಲ್ಲ, ಮಧ್ಯಾಹ್ನ ಊಟ ಎಲ್ಲ ಮಾಡಿ ಉಂಟಲ್ಲ, ನಾವೀಗ ತಿರುಗಲಿಕ್ಕೆ ಸ್ಟಾರ್ಟ್. ಎಸ್ ಫ್ರೆಂಡ್ಸ್, ನಾವೀಗ ಬಂದಿದ್ದು ನಾರ್ತ್ ಗೋವಾದ ಪರ್ರಾ ರೋಡಿಗೆ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ಆ ಕಡೆ ಈ ಕಡೆ ಎಲ್ಲ ತೆಂಗಿನ ಮರ ಆಯಿತಾ, ಮಧ್ಯದಲ್ಲಿ ರೋಡ್. ಅಂದರೆ ಇಲ್ಲಿ ಗೋವಾದಲ್ಲಿ ತುಂಬ ಜನ ಬಂದರೆ ಉಂಟಲ್ಲ ಇಲ್ಲಿ ಬಂದು ಫೋಟೋ ತೆಗಿತಾರೆ, ಹಾಗೆ ನಾವು ಕೂಡ ಬಂದಿದ್ದು. ಫ್ರೆಂಡ್ಸ್ ನೋಡಿ ಅಂತೆ ನಾನು ಇವಾಗ ಇರೋದು ಪರ್ರಾ ರೋಡಲ್ಲಿ. ಗೋವಾದಲ್ಲಿ ಯಾರು ಬಂದರೆ ಉಂಟಲ್ಲ ಎಲ್ಲ ನಮ್ಮ ಫ್ರೆಂಡ್ಸ್ನವರು ಇಲ್ಲಿ ಬಂದು ಫೋಟೋ ತೆಗಿತಾರೆ ಆಯ್ತಾ. ನಮ್ಮ ಮಂಗಳೂರು ಬೆಂಗಳೂರು ಅಂತಲ್ಲ, ಇಂಡಿಯಾದಿಂದ ಎಲ್ಲೂ ಕೂಡ ಬಂದ್ರೆ ಉಂಟಲ್ಲ ಇಲ್ಲಿಗೆ ಬಂದೇ ಬರ್ತಾರೆ ನೋಡಿ. ಈ ತೆಂಗಿನ ಮರ ಉಂಟಲ್ಲ ರೋಡ್ ಆ ಕಡೆ ಈ ಕಡೆ, ಈ ರೋಡಲ್ಲಿ ಬಂದು ಫೋಟೋ ಅಂದ್ರೆ ಸೂಪರ್ ಫೋಟೋ ಬರ್ತಾ ಇದೆ ನೋಡಿ. ಇದು ಕಳಂಗುಟ್ ಹತ್ರ ಪರ್ರಾ ರೋಡ್ ಅಂತ, ಅಲ್ಲಿ ಈ ಸೂಪರ್ ಬ್ಯೂಟಿಫುಲ್ ಸೀನರಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಬನ್ನಿ ಹೋಗುವ. ಫ್ರೆಂಡ್ಸ್ ಇಲ್ಲಿ ಉಂಟಲ್ಲ ತುಂಬ ಬಾಲಿವುಡ್ ಫಿಲ್ಮ್ ಶೂಟಿಂಗ್ ಎಲ್ಲ ಮಾಡ್ತಾರೆ, ಡಿಯರ್ ಜಿಂದಗಿ ಮತ್ತು ತುಂಬ ಉಂಟಂತೆ. ಹಾಗೆ ಉಂಟಲ್ಲ ಜನ ಇಲ್ಲಿ ಬಂದು ಫೋಟೋ ತೆಗೆದು ಮಾರೆ. ಇಲ್ಲಿ ಉಂಟಲ್ಲ ಹೈಯೆಸ್ಟ್ ನಾರ್ತ್ ಇಂಡಿಯಾದಿಂದ ಬಂದ ಜನ ಇದೆ ನೋಡಿ, ಎಲ್ಲ ಅಲ್ಲಿಯವರೇ ನೋಡಿ ಅಂತೆ. ನೋಡಿ ಫ್ರೆಂಡ್ಸ್ ಒಂದು ರೋಡಲ್ಲಿ ನಿಂತು ಫೋಟೋ ತೆಗಿಲಿಕ್ಕೆ ಉಂಟಲ್ಲ, ಎಲ್ಲಿಂದ ಬರ್ತಾರೆ ಗೊತ್ತುಂಟ ನೋಡಿ ಅಂತೆ. ಆ ಕಡೆ ಈ ಕಡೆ ತೆಂಗಿನ ಮರ ಮತ್ತು ಮಿಡಲ್ಲಿ ರೋಡ್. ಇದು ಉಂಟಲ್ಲ ನಮ್ಮ ಮಂಗಳೂರು, ನಮ್ಮ ಉತ್ತರ ಕನ್ನಡ ಆ ಕಡೆ ಕೂಡ ಉಂಟು, ಬಟ್ ನೋಡಿ ಇಲ್ಲಿ ಇದು ಫೇಮಸ್ ಆಗಿದೆ ಈ ರೋಡ್. ಸೊ ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ಪಾರ್ಕಿಂಗಿಗೆ 100 ರೂಪಾಯಿ ಆಯಿತಾ ಜಸ್ಟ್ ಗಾಡಿ ಇಡಲಿಕ್ಕೆ. ನಿಮಗೆ ಒಂದು ಐಡಿಯಾ ಹೇಳ್ತೀನಿ, ಇಲ್ಲಿ ಬಂದರೆ ಉಂಟಲ್ಲ ಸ್ವಲ್ಪ ಮುಂದೆ ಬರಬೇಕು, ಅಲ್ಲಿ ಮುಂದ್ಗಡೆ ಸ್ವಲ್ಪ ಜಾಗ ಉಂಟು, ಅಲ್ಲಿ ಫ್ರೀ ಆಗ್ತದೆ ಪಾರ್ಕಿಂಗ್. ಓಕೆ ನೋಡಿ ಅಂತೆ. ಮತ್ತು ನೋಡಲಿಕ್ಕೆ ಉಂಟಲ್ಲ ಫ್ರೆಂಡ್ಸ್ ಸೂಪರ್ ಬ್ಯೂಟಿಫುಲ್ ಆಯಿತು ನೋಡಿ ಅಂತೆ. ಆ ತೆಂಗಿನ ಮರ ಆ ಕಡೆ ಈ ಕಡೆ ಸೂಪರ್ ನೋಡಿ ಅಂತೆ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ಒಂದು ಸಣ್ಣ ಪಾರ್ಕ್ ಕೂಡ ಉಂಟು, ಅದು ಕೂಡ ನೀವು ನೋಡ್ಬೋದು ಇಲ್ಲಿ ಬಂದರೆ. ಫ್ರೆಂಡ್ಸ್ ಈಗ ನಾವು ಬಂದಿದ್ದು ವಾಗಾತೋರ್ ಬೀಚಿಗೆ. ಎಸ್ ಫ್ರೆಂಡ್ಸ್ ಇದು ನಾರ್ತ್ ಗೋವಾದ ವೆರಿ ಫೇಮಸ್ ವಾಗಾತೋರ್ ಬೀಚ್. ಇದು ಕೂಡ ಬ್ಯೂಟಿಫುಲ್ ಬೀಚ್ ಆಯಿತಾ, ಸೂಪರ್ ಪ್ಲೇಸ್ ನೋಡಿ ಫ್ರೆಂಡ್ಸ್. ಇಲ್ಲಿ ಕೂಡ ಉಂಟಲ್ಲ ಜನ ತುಂಬ ಇದ್ದಾರೆ. ಎಂತ ಗೊತ್ತುಂಟ ಫ್ರೆಂಡ್ಸ್, ನಿಮಗೆ ಈ ನಾರ್ತ್ ಗೋವಾದಲ್ಲಿ ನೀವು ಕಲ್ಲಂಗುಟ್ ಬೀಚಿಗೆ ಬಂದರೆ ಉಂಟಲ್ಲ, ಕಲ್ಲಂಗುಟ್ಟಿಂದ ಬಾಗಾ ಬೀಚಿಂದ ಅಂಜುನಾ ಬೀಚ್, ಅಂಜುನಾದಿಂದ ವಾಗಾತೋರ್ ಬೀಚ್, ವಾಗಾತೋರಿಂದ ನಿಮಗೆ ಆ ಕಡೆ ಅರಂಬೋಲ್ ಬೀಚ್ ಎಲ್ಲ ಒಟ್ಟಿಗೆ ಇರುತ್ತೆ. ಫ್ರೆಂಡ್ಸ್ ಎಂತ ಗೊತ್ತುಂಟಾ,
ಇಲ್ಲಿಂದ ಉಂಟಲ್ವಾ ವಾಘೋತ್ತರ್ ಬೀಚಿಂದ ನಿಮಗೆ ನೋಡಿ ಅಂತೆ ಶಫಾರಾ ಫೋರ್ಟ್ ನೋಡ್ಲಿಕ್ಕೆ ಸಿಗ್ತದೆ ಆಯಿತಾ. ನೋಡಿ ಶಫಾರಾ ಕೋಟೆ ನೋಡಿ ಅಂತೆ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ಅಮೀರ್ ಖಾನಿಂದು ದಿಲ್ ಚಾಹತಾ ಹೈ ಫಿಲ್ಮ್ ಶೂಟಿಂಗ್ ಆಗಿದೆ ಇಲ್ಲೇ ನೋಡಿ ಅಂತೆ. ನೋಡಿ ಕಾಣ್ತಾ ಉಂಟಲ್ವಾ ಅದೇ ಶಫಾರಾ ಫೋರ್ಟ್. ಇಲ್ಲಿ ನೋಡಿ ಫ್ರೆಂಡ್ಸ್ ವಾಘೋತ್ತರ್ ಬೀಚಲ್ಲಿ ನೋಡಿ ಅಂತೆ ಎಷ್ಟು ಜನ ಇದ್ದಾರೆ ಅಂತ. ನೋಡಿ ಇಲ್ಲಿ ಕೂತ್ಕೊಂಡು ಉಂಟಲ್ಲ ಒಳ್ಳೆ ಗಾಳಿ ತಿಂತಾ ಇದ್ದಾರೆ ನೋಡಿ ಅಂತೆ. ಸೂಪರ್ ವ್ಯೂ ಆಯ್ತಾ ಮಾತ್ರ. ನೋಡಿ ಅಂತೆ ಅಲೆಗಳ ಹೇಗೆ ಬರ್ತವೆ ಅಂತ. ಸೂಪರ್ ಫ್ರೆಂಡ್ಸ್. ಹಾಗೆ ಉಂಟಲ್ಲ ನಾವು ಮೇಲ್ಗಡೆಯಿಂದ ವೀಡಿಯೋ ಮಾಡಿದ್ದು, ಈಗ ಉಂಟಲ್ಲ ನಾವು ಕೆಳಗೆ ಹೋಗೋ ಬನ್ನಿ. ವಾಘೋತ್ತರ್ ಬೀಚಲ್ಲಿ ಕೆಳಗಡೆ ಹೋಗಿ ಬರುವ. ನೋಡಿ ಇಲ್ಲೆಲ್ಲ ಉಂಟಲ್ಲ ಫ್ರೆಂಡ್ಸ್ ನವೆಂಬರ್ ಡಿಸೆಂಬರಲ್ಲಿ ಫಾರಿನರ್ ತುಂಬ ಇರ್ತಾರೆ ಆಯಿತಾ ವಾಘೋತ್ತರ್ ಈ ಕಡೆ. ನೋಡಿ ಅಂತೆ ಇಲ್ಲಿ ನೋಡಿ ಒಬ್ಬರು ಲೈವ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ನೋಡಿ ಅಂತೆ. ಇದೆಲ್ಲ ಉಂಟಲ್ಲ ಫ್ರೆಂಡ್ಸ್ ಇಲ್ಲೆಲ್ಲ ಕಾಮನ್, ಅಂದರೆ ಫಾರಿನೆಲ್ಲ ಬಂದರೆ ಉಂಟಲ್ಲ ಅವ್ರು ತುಂಬ ಲೈಕ್ ಮಾಡ್ತಾರೆ. ಫ್ರೆಂಡ್ಸ್ ನಾವು ವಾಘೋತ್ತರ್ ಬೀಚಿಂದ ಮನೆ ಕಡೆಗೆ ಹೊರಟಿದ್ದು ಈಗ ನೋಡಿ ಅಂತೆ. ಈಗ ನಾವು ಇರೋದು ಉಂಟಲ್ಲ ಮ್ಯಾಂಗ್ಳೂರು ಪೆಂಜಿಮ್ನ ಮಂಡೋವಿ ಬ್ರಿಡ್ಜಲ್ಲಿ ನೋಡಿ ಅಂತೆ. ಈ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಉಂಟಲ್ಲ ಫ್ರೆಂಡ್ಸ್ ನೋಡಿ ನೈಟಲ್ಲಿ ಸೂಪರ್ ಕಾಣ್ತಿದೆ ಆಯಿತಾ. ನೋಡಿ ಲೈಟಿಂಗ್ ಮಂಡೋವಿ ಬ್ರಿಡ್ಜಲ್ಲಿ ನೋಡಿ ಅಂತೆ ಸೂಪರ್. ಫ್ರೆಂಡ್ಸ್ ಗೋವಾದಲ್ಲಿ ನಮ್ಮ 2ನೇ ದಿನ. ನಾವೀಗ ಬಂದಿದ್ದು ಗೋವಾದ ವೆರಿ ಫೇಮಸ್ ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಓಲ್ಡ್ ಗೋವಾ. ಎಸ್ ಫ್ರೆಂಡ್ಸ್ ಇದು ಏಷ್ಯಾದ ಅತಿ ದೊಡ್ಡ ಚರ್ಚ್. ಮತ್ತು ಈ ಚರ್ಚಲ್ಲಿ ಕೂಡ ಉಂಟಲ್ಲ ಫ್ರೆಂಡ್ಸ್ ಒಂದು ವಿಶೇಷ ಉಂಟು, ಯಾಕಂದರೆ ಇದೊಂದು ಪವಿತ್ರ ಸ್ಥಳ ಮತ್ತು ಹಿಸ್ಟಾರಿಕಲ್ ಪ್ಲೇಸ್. ಈ ಚರ್ಚಲ್ಲಿ ಉಂಟಲ್ಲ ಫ್ರೆಂಡ್ಸ್ ಸೆಂಟ್ ಫ್ರಾನ್ಸಿಸ್ ಝೇವಿಯರಿನ ದೇಹ ಉಂಟು, ಬಾಡಿ. ಎಸ್ ಫ್ರೆಂಡ್ಸ್ ಸುಮಾರು 470 ವರ್ಷಗಳ ಹಳೆಯ ಅವರ ಬಾಡಿ ಈಗಲೂ ಈ ಚರ್ಚಲ್ಲಿ ಉಂಟು. ಮತ್ತು ಇದಕ್ಕೆ ಉಂಟಲ್ಲ ಫ್ರೆಂಡ್ಸ್ ಯಾವುದೇ ಥರದ ಕೆಮಿಕಲ್ ಆಗಲಿ ಯಾವುದೇ ಥರದ ಪ್ರಿಸರ್ವೇಟಿವ್ ಆಗಲಿ ಹಾಕಿಲ್ಲ. ಅಂದರೆ ಇದರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ, ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಇದಕ್ಕೆ ಯಾವುದೇ ಥರದ ಕೆಮಿಕಲ್ ಹಾಕಿಲ್ಲ. ಈಗಲೂ ಉಂಟಲ್ಲ ಫ್ರೆಂಡ್ಸ್ ಈ ಬಾಡಿಯನ್ನು ಈ ಚರ್ಚಲ್ಲಿ ಇಟ್ಟಿದ್ದಾರೆ. ಪ್ರತಿ ವರ್ಷ ಡಿಸೆಂಬರ್ 3ಕ್ಕೆ ಉಂಟಲ್ಲ ಫ್ರೆಂಡ್ಸ್ ಈ ಚರ್ಚ್ದ ವಾರ್ಷಿಕ ಹಬ್ಬ ಆಗ್ತದೆ, ತುಂಬ ಗ್ರ್ಯಾಂಡಾಗಿ ಆಗ್ತದೆ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ಗೋವಾದ ಪ್ರತಿಯೊಬ್ಬರು ಬರ್ತಾರೆ, ಅಂದರೆ ಇಲ್ಲಿ ಜಾತಿ ಧರ್ಮ ಅಂತ ಇಲ್ಲ, ಎಲ್ಲರೂ ಬರ್ತಾರೆ. ಯಾಕಂದರೆ ಗೋವಾದವರು ಉಂಟಲ್ಲ ಫ್ರೆಂಡ್ಸ್ ಗೋಯಿಂಚೋ ಸಾಹಿಬ್ ಅಂದರೆ ಗೋವಾದ ಸಾಯಿಬರು, ಗೋವಾದ ದೇವರೇ ಅಂತಲೇ ಎಲ್ಲರೂ ಇವರನ್ನು ಕರೀತಾರೆ. ಬನ್ನಿ ಫ್ರೆಂಡ್ಸ್ ಚರ್ಚ್ ಒಳಗಡೆ ಹೋಗುವ. ಫ್ರೆಂಡ್ಸ್ ಚರ್ಚ್ ಒಳಗಡೆ ಬರುವಾಗ ಉಂಟಲ್ಲ ಫ್ರೆಂಡ್ಸ್ ಏನೋ ಒಂದು ರೋಮಾಂಚನ ಆಯಿತಾ. ಯಾಕಂದರೆ ಆ ಚರ್ಚಿದು ಉಂಟಲ್ಲ ಈ ಚರ್ಚಿದು ಆರ್ಕಿಟೆಕ್ಚರ್ ಆಗ್ಬೋದು, ಆ ಚರ್ಚಿದು ಇಂಟೀರಿಯರ್ಸ್ ಆಗ್ಬೋದು ನೋಡಿ ಹೇಗೆ ಉಂಟಂತ. ಎಲ್ಲ ಕಲಾಕೃತಿಗಳು ನ್ಯಾಚುರಲ್ ಆಗಿ ಮತ್ತು ಬ್ಯೂಟಿಫುಲ್ ಆಯಿತಾ, ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿ ಉಂಟು ನೋಡಿ ಅಂತೆ. ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ, ಬಟ್ ನಾನು ನಿಮಗೆ ತೋರಿಸ್ಬೇಕಂತ ಉಂಟಲ್ಲ ವಿಡಿಯೋ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಸಿಲ್ವರ್ ಕಲರ್ ಇದೆ ಶವ ಪೆಟ್ಟಿಗೆ ಉಂಟಲ್ಲ, ಇದರಲ್ಲಿ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ದು ಬಾಡಿ ಇದೆ ನೋಡಿ. ನೋಡಿ ಇಲ್ಲಿ ತಲೆ ಕಾಣ್ತಾ ಉಂಟು ನೋಡಿ, ಈ ಪೆಟ್ಟಿಗೆಯಲ್ಲಿ ಅವರ ಬಾಡಿ ಉಂಟು. ಅವರ ಈ ಬಾಡಿ ಉಂಟಲ್ಲ ಫ್ರೆಂಡ್ಸ್ ಪ್ರತಿ 10 ವರ್ಷಕ್ಕೊಮ್ಮೆ ಕೆಳಗಡೆ ತಂದು ಜನರ ದರ್ಶನಕ್ಕೆ ಇಡ್ತಾರೆ. ಸೊ ಪ್ರತಿ 10 ವರ್ಷಕ್ಕೊಮ್ಮೆ ಇದನ್ನು ಕೆಳಗಡೆ ತಂದು ಜನ ನೋಡ್ಬೋದು. ಸೊ ನಾನು ಕೂಡ ಒಂದು ಸಲ ನೋಡಿದ್ದೇನೆ ಇದನ್ನು. ಫ್ರೆಂಡ್ಸ್ ನಾನೀಗ ಇರೋದು ಇದೇ ಚರ್ಚಿನ ಆರ್ಟ್ ಗ್ಯಾಲರಿಯಲ್ಲಿ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ತುಂಬ ಹಳೆಯ ಕಾಲದ ಸ್ಟ್ಯಾಚ್ಯುಗಳು ನೋಡಿ, ಎಲ್ಲ ಮರದಿಂದ ಮಾಡಿರುವಂಥ ಸ್ಟ್ಯಾಚ್ಯುಗಳೆಲ್ಲ ಉಂಟು. ಈ ಚರ್ಚ್ ಉಂಟಲ್ಲ ಫ್ರೆಂಡ್ಸ್ ವರ್ಲ್ಡ್ ಹೆರಿಟೇಜ್, ಅಂದರೆ ನ್ಯಾಷನಲ್ ಮೊನ್ಯುಮೆಂಟ್ ಅಲ್ಲ ವರ್ಲ್ಡ್ ಮೊನ್ಯುಮೆಂಟ್, ಅಷ್ಟು ಫೇಮಸ್ ಈ ಚರ್ಚ್ ನೋಡಿ. ಫ್ರೆಂಡ್ಸ್ ಇದು ಈ ಚರ್ಚಿನ ಹಿಂದ್ಗಡೆ ನೋಡಿ, ಇಲ್ಲಿಂದ ಉಂಟಲ್ಲ ಮತ್ತು ಆ ಕಡೆ ಮತ್ತೊಂದು ಚರ್ಚ್ ಉಂಟಾಯಿದೆ, ಅದು ಕೂಡ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್ ನಾವೀಗ ಬಂದಿರೋದು ಇವತ್ತು ಸಂಡೇ ಆಯಿತಾ. ನೋಡಿ ಎಷ್ಟು ಜನ ಇದ್ದಾರೆ ಅಂತ, ಫುಲ್ ಜನ ಇದ್ದಾರೆ ನೋಡಿ. ಇಲ್ಲಿ ಮತ್ತೊಂದು ದೊಡ್ಡ ಚರ್ಚ್ ಇದೆ ಫ್ರೆಂಡ್ಸ್ ಸೆಂಟ್ ಆನ್ಸ್ ಕ್ಯಾಥೆಡ್ರಲ್ ಅಂತ. ಇದು ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದರಲ್ಲಿ ಅಂಡಲ್ಲಿ ಬರುತ್ತೆ. ಇದು ಕೂಡ ತುಂಬ ಫೇಮಸ್ ಚರ್ಚ್. ಇದು ನೋಡಿ ಫ್ರೆಂಡ್ಸ್ ಕ್ಯಾಥೆಡ್ರಲ್ ಆಫ್ ಸೈಂಟ್ ಕ್ಯಾಥರಿನಾ, ಇದು ಕೂಡ ದೊಡ್ಡ ಚರ್ಚ್. ಕ್ಯಾಥೆಡ್ರಲ್ ಅಂದರೆ ದೊಡ್ಡ ಚರ್ಚ್ ಅಂತ. ಇದು ಬಾಮ್ ಜೀಸಸ್ ಚರ್ಚಿನ ನೆಕ್ಸ್ಟ್ ಗ್ರೌಂಡಲ್ಲಿ ಉಂಟು. ಇದು ನೋಡಿ ಅಂತೆ ಅದರ ಮುಂಭಾಗ, ಇದು ಕೂಡ ಬ್ಯೂಟಿಫುಲ್ ಚರ್ಚ್ ಆಯಿತಾ ನೋಡಿ ಅಂತೆ, ಸೂಪರ್ ಇದೆ ಇದು ನೋಡಿ ಫ್ರೆಂಡ್ಸ್. ಒಳಗಡೆ ಕೂಡ ಉಂಟಲ್ವ, ಇದು ತುಂಬ ಬ್ಯೂಟಿಫುಲ್ ಉಂಟಾಯ್ತಾ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ದು ಬಾಡಿ ಕೆಳಗಡೆ ತಂದಾಗ ಉಂಟಲ್ವ,
ಬಾಮ್ ಜೀಸಸ್ ಚರ್ಚಿಂದ ಈ ಚರ್ಚಿಗೆ ತಂದು ಇಡ್ತಾರೆ. ಇಲ್ಲಿ ಬಂದು ದರ್ಶನ ಮಾಡಲಿಕ್ಕೆ, ಈ ಚರ್ಚಲ್ಲಿ ಬಂದು ಜನರು ನೋಡಲಿಕ್ಕೆ. ಫ್ರೆಂಡ್ಸ್ ಹಾಗೆ ಉಂಟಲ್ಲ, ಸಂಜೆ ನಾವು ಮತ್ತೊಂದು ಚರ್ಚಿಗೆ ಹೋಗೋಗುಂಟಲ್ಲ ಫ್ರೆಂಡ್ಸ್, ಇಲ್ಲಿ ಪೆಂಜಿಮಲ್ಲಿ ನೋಡಿ, ಇಲ್ಲಿ ಕ್ಯಾಸಿನೋ ಎಲ್ಲ ಉಂಟು ನೋಡಿ ಅಂತೆ. ಮೆಜೆಸ್ಟಿಕ್, ಪ್ರೈಡ್, ಬಿಗ್ ಡ್ಯಾಡಿ ಕ್ಯಾಸಿನೋ ಎಲ್ಲ ಉಂಟಾಯ್ತಾ. ಅದು ನಿಮಗೆ ಮತ್ತೆ ತೋರಿಸ್ತೀನಿ, ನಾಳೆ ಮತ್ತೆ ಅಲ್ಲಿ ಹೋಗ್ಲಿಕ್ಕೆ ಉಂಟು, ಆವಾಗ ತೋರಿಸ್ತೇನೆ ಆಯಿತಾ. ನೋಡಿ ಅಂತೆ, ನೈಟ್ ನೋಡುವಾಗ ಉಂಟಲ್ವಾ, ಸುಂದರವಾಗಿ ಕಾಣ್ತದೆ ಮಾರಿ ಕ್ಯಾಸಿನೋ ನೋಡಿ ಅಂತೆ. ನೋಡಿ ಫ್ರೆಂಡ್ಸ್, ತುಂಬ ಫೇಮಸ್ ಉಂಟಾಯ್ತಾ ಮೆಜೆಸ್ಟಿಕ್, ಪ್ರೈಡ್, ಬಿಗ್ ಡ್ಯಾಡಿ ಕ್ಯಾಸಿನೋ. ಇದು ನೋಡಿ ಅಂತೆ, ಬಿಗ್ ಡ್ಯಾಡಿ ಕ್ಯಾಸಿನೋ ಸೂಪರ್ ಉಂಟು. ಫ್ರೆಂಡ್ಸ್ ನೋಡಿ ಅಂತೆ, ಗೋವಾದ ಮತ್ತೊಂದು ಪ್ರಸಿದ್ಧ ಫೇಮಸ್ ಚರ್ಚ್ ಆಯಿತಾ. ಈ ಚರ್ಚ್ ಉಂಟಲ್ಲ ಫ್ರೆಂಡ್ಸ್, ಕೆಲವು ಹಿಂದಿ ಮೂವಿ, ಬಾಲಿವುಡ್ ಮೂವಿ ಮತ್ತು ಬೇರೆ ಬೇರೆ ಮೂವಿಯಲ್ಲಿ ಉಂಟಾಯ್ತಾ. ತುಂಬ ಮೂವಿಯಲ್ಲಿ ಈ ಚರ್ಚ್ ಉಂಟು, ಸಿಂಗಮ್ ಮತ್ತು ಬೇರೆ ಬೇರೆ ಮೂವಿಯಲ್ಲೆಲ್ಲ. ಇದು ಮದರ್ ಮೇರಿ ಇಮ್ಯಾಕ್ಯುಲೇಟ್ ಕನ್ಸಂಪ್ಷನ್ ಚರ್ಚ್ ಪಣಜಿಯಲ್ಲಿ ಉಂಟು ಆಯಿತಾ. ತುಂಬ ಫೇಮಸ್ ಚರ್ಚ್ ಇದು, ಮತ್ತು ಅಷ್ಟು ಬ್ಯೂಟಿಫುಲ್ ಉಂಟಾಯ್ತಾ, ಸುಂದರ ಚರ್ಚ್ ನೋಡಿ ಅಂತೆ. ನಾನು ಬರುವಾಗ ರಾತ್ರಿ ಆಗಿದೆ, ಬಟ್ ನೋಡಲಿಕ್ಕೆ ಉಂಟಲ್ಲ ಸೂಪರ್. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ನಾವು ಪ್ರೇಯರ್ ಎಲ್ಲ ಮಾಡಿ ಫೋಟೋ ಎಲ್ಲ ತೆಗೆದು ಉಂಟಲ್ಲ, ನಾವು ಮತ್ತೆ ಪಣಜಿ ಮಾರ್ಕೆಟ್ ಹತ್ತಿರ ಬಂದು ನಿಮಗೆ ಪಣಜಿ ಮಾರ್ಕೆಟ್ ಇದು ಫಿಶ್ ಮಾರ್ಕೆಟ್ ತೋರಿಸ್ತೀನಿ, ಸ್ವಲ್ಪ ತೋರಿಸ್ತೀನಿ ಆಯಿತಾ. ನೋಡಿ ಇಲ್ಲಿ ಫಿಶ್ ಉಂಟಲ್ಲ ಫ್ರೆಂಡ್ಸ್, ತುಂಬ ಫಿಶ್ ಸಿಗ್ತದೆ ಆಯಿತಾ. ಅಂದರೆ ಇಲ್ಲಿ ಹತ್ತಿರದಲ್ಲಿ ಉಂಟು ಹಾರ್ಬರ್ ನೋಡಿ ಅಂತೆ, ಒಳ್ಳೊಳ್ಳೆ ಫಿಶ್ ಉಂಟು, ಬಂಗುಡೆ ನೋಡಿ, ಎಟ್ಟಿ, ಸಿಲ್ವರ್ ಫಿಶ್. ಬಟ್ ಎಂತ ಗೊತ್ತಾನೆ ಫ್ರೆಂಡ್ಸ್, ಇಲ್ಲಿ ಮೀನಿಗೆ ರೇಟ್ ಉಂಟಲ್ಲ ತುಂಬ ಕಡಿಮೆ ಆಯಿತಾ, ತುಂಬ ಅಂದರೆ ತುಂಬ ಕಡಿಮೆ. ನಮ್ಮ ಮಂಗಳೂರಿಗೆ ಕಂಪೇರ್ ಮಾಡಿದರೆ ಒಳ್ಳೆ ಮೀನು ಸಿಗ್ತದೆ. ಇಲ್ಲಿ ನೋಡಿ ಅಂತೆ ಸಣ್ಣ ಮಾರ್ಕೆಟ್. ಫ್ರೆಂಡ್ಸ್, ಪೆಂಜಿಮಿಂದ ಸ್ವಲ್ಪ ಮುಂದೆ ಬಂದರೆ ಉಂಟಲ್ವಾ, ಇಲ್ಲಿ ಮಿರಾಮಾರ್ ಬೀಚ್ ಉಂಟಾಯ್ತಾ. ಮಿರಾಮಾರ್ ಬೀಚ್ ಕೂಡ ಪಣಜಿಯ ಫೇಮಸ್ ಬೀಚ್ ಇದು. ಇಲ್ಲಿ ನಾವು ಬರುವಾಗ ಉಂಟಲ್ಲ ಕತ್ತಲಾಗಿದೆ, ಏನು ಕಾಣ್ತಾ ಇಲ್ಲ, ಹಾಗೆ ಉಂಟಲ್ಲ, ನಮಗೆ ನಾವು ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ ಅಂತೆ. ಇದು ಮಿರಾಮಾರ್ ಬೀಚ್. ಹಾಗೆ ಉಂಟಲ್ಲ ಫ್ರೆಂಡ್ಸ್, ನಾವು ಮಿರಾಮಾರ್ ಬೀಚಿಗೆ ಹೋಗಿ ಅಲ್ಲಿ ಹತ್ತಿರದಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಹೋಗಿ ಉಂಟಲ್ಲ, ಒಂದು ಒಳ್ಳೆ ಊಟ ಮಾಡಿದ್ದು, ಸೂಪರ್ ಇತ್ತಾಯ್ತಾ ಊಟ. ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮ್ಗೆ ನಾನು ಆವಾಗ ಹೇಳಿದಲ್ವಾ, ನೆಕ್ಸ್ಟ್ ಡೇ ಕ್ಯಾಸಿನೋ ತೋರಿಸ್ತೀನಿ ಅಂತ. ಬನ್ನಿ ಹೋಗುವ, ಕ್ಯಾಸಿನೋ ಬೋಟ್ ನೋಡಲಿಕ್ಕೆ ಹೋಗುವ. ನೋಡಿ ಫ್ರೆಂಡ್ಸ್, ಇಲ್ಲಿ ಉಂಟಲ್ಲ ಎಲ್ಲ ಬೋಟಿಂಗ್ ಉಂಟಾಯ್ತಾ ನೋಡಿ ಅಂತೆ. ದೊಡ್ಡ ದೊಡ್ಡ ಕ್ಯಾಸಿನೋ ಬೋಟ್ಗಳೆಲ್ಲ ಉಂಟು. ಇದು ನಮ್ಮ ಪಣಜಿಯಲ್ಲಿ ಮಾಂಡವಿ ಬ್ರಿಡ್ಜ್ ಹತ್ರ ನೋಡಿ, ಆ ಕಡೆ ಮಾಂಡವಿ ಬ್ರಿಡ್ಜ್ ಇದೆ, ಇದು ಮಾಂಡವಿ ರಿವರ್ ನೋಡಿ ಅಂತೆ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ಬೋಟಿಂಗ್ ಇದೆ ಮತ್ತು ಕ್ಯಾಸಿನೋ ಉಂಟು ನೋಡಿ ಅಂತೆ. ಬಿಗ್ ಡ್ಯಾಡಿ ಕ್ಯಾಸಿನೋ ಸೂಪರ್ ಉಂಟಾಯ್ತು ಇದು, ಬಿಗ್ ಡ್ಯಾಡಿ, ಮೆಜೆಸ್ಟಿಕ್, ಪ್ರೈಡ್ ನೋಡಿ ಅಂತೆ. ಈ ಮಾಂಡವಿ ರಿವರಲ್ಲಿ ಎಲ್ಲ ಬೋಟ್ಗಳು ಉಂಟು ನೋಡಿ ಫ್ರೆಂಡ್ಸ್. ನನ್ನ ಹಿಂದೆ ಕಾಣ್ತಾ ಉಂಟಲ್ಲ ಎಲ್ಲ ಫೇಮಸ್ ಕ್ಯಾಸಿನೋ ನೋಡಿ ಅಂತೆ. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, 450 ರೂಪಾಯಿಗೆ ಉಂಟು, 400-500 ರೂಪಾಯಿಗೆ ಬೋಟಿಂಗ್ ಮಾಡ್ತಾರೆ. ಅಂದರೆ ಒಂದು ರೌಂಡ್ ತೆಗಿತಾರೆ, ಒಂದು 2-3 ರೌಂಡ್. ಮತ್ತು ನಿಮಗೆ 1500-2000 ಕೊಟ್ಟೆ ಉಂಟಲ್ಲ, ಸ್ವಲ್ಪ ದೊಡ್ಡ ಬೋಟಲ್ಲಿ ಒಂದು 2 ಗಂಟೆ ರೌಂಡ್ ಹೊಡಿತಾರೆ. ಮತ್ತು ಅದರಲ್ಲಿ ಫುಡ್ ಕೂಡ ಎಲ್ಲ ಇರ್ತದೆ. ಮತ್ತು ನಿಮಗೆ ದೊಡ್ಡ ಕ್ಯಾಸಿನೋಗೆ ಬೇಕಾದರೆ ಉಂಟಲ್ಲ ಫ್ರೆಂಡ್ಸ್, ಕ್ಯಾಸಿನೋ ಅಲ್ಲಿ 5000ದಿಂದ 7000ಗೆಲ್ಲ ಉಂಟು. ಅನ್ಲಿಮಿಟೆಡ್ ಫುಡ್, ಅನ್ಲಿಮಿಟೆಡ್ ಡ್ರಿಂಕ್, ಕ್ಯಾಸಿನೋ ಆಟ ಆಡ್ಬೋದು, ಎಲ್ಲ ಜಾಲಿ ಮಾಡ್ಬೋದು ಫ್ರೆಂಡ್ಸ್. ನಾವು ಕೂಡ ಉಂಟಲ್ವ, ನಮ್ಮ ಈ ಗೋವಾ ಟ್ರಿಪ್ ಫುಲ್ ಜಾಲಿ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಗೋವಾಕ್ಕೆ ಹೋಗ್ಲಿಕ್ಕಿದ್ರೆ ಗೋವಾಕ್ಕೆ ಹೋಗಿ, ಆಮ್ಚೆ ಗೋಯೆ ನಮ್ಮ ಗೋವಾ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್, ಥ್ಯಾಂಕ್ ಯು.